ನನ್ನ ಕಾಲ್ ಬಗ್ಗೆ ಭೂಮಿಕಾ ಕೈ ಮಾಮು ಚಪ್ಪಲಿ ಹಾಕ ಬಂದ್ಬಿಟ್ಟಿದ್ರು. ಇದ್ರ ಹೆಸರು ಅರ್ಥವಮ್ಮ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ಈ ವ್ಲಾಗ್ನ ಶೂಟ್ ಮಾಡಿ. ಮಮ್ಮಿ ಊರನ್ನ ಒಂದು ವ್ಲಾಗ್ ಆಗಿರುತ್ತೆ. ಇದು ತುಂಬ ಪುಟ್ಟ ವ್ಲಾಗ್. ಹೋಪ್ ಯು ಆಲ್ ವಿಲ್ ಲೈಕ್ ಇಟ್. ಸೊ ನನ್ನ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲನೇ ಬಾರಿಗೆ ನೀವು ವ್ಯೂ ಮಾಡ್ಬೋದು. ಎಲ್ಲರಿಗಿಂತ ಮುಂಚೆ ನನ್ನ ವಿಡಿಯೋ ಬಂದು ಮೊದಲಿಗೆ ನಿಮಗೆ ಬಂದು ಸೇರುತ್ತೆ. ಸೊ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಕಮೆಂಟ್ ಹಾಗೂ ಆದಷ್ಟು ನಿಮ್ಮ ಆತ್ಮೀಯರಿಗೆ ಆಗಿರಲಿ ಎಲ್ಲರಿಗೂ ಶೇರ್ ಮಾಡಿ. ಸೊ ಈ ಕನ್ನಡತಿಗೆ ಒಂದು ಸಪೋರ್ಟ್ ಸಿಗುತ್ತೆ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಆಫೀಸಿಂದ ಬಂದಿದ್ದ ತಕ್ಷಣ ಜಲ್ದಿ ಹೋಗಿ ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಆಗಿದ ತಕ್ಷಣವೇ ಮಾಮ ಬಂದುಬಿಟ್ಟಿದ್ರು ಅಂತ ಹೊರಟ್ವಿ. ಸ್ವಲ್ಪ ಲಾಂಗ್ ಟ್ರಾವೆಲ್ ಆಗಿರೋದ್ರಿಂದ ಜಲ್ದಿ ಬಿಡಬೇಕಿತ್ತು ಮನೆ. ಸೊ ಜಲ್ದಿ ಹೋದ್ರಿ, ಬಿಕಾಸ್ ಟ್ರಾಫಿಕ್ ಇರಲ್ಲ ಅಂತ. ಅದು ಬೇರೆ ವೀಕೆಂಡಲ್ಲಿ ನಿಮಗೆ ಗೊತ್ತು. ಸನ್ಲೈಟ್ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಫೋಟೋ ಆಗಿರಲಿ ವಿಡಿಯೋ ಆಗಿರಲಿ ಇಟ್ಕೊಳ್ಳೋದಕ್ಕೆ. ಐ ಥಿಂಕ್ ಎವ್ರಿ ಒನ್ ಕ್ಯಾನ್ ರಿಲೇಟ್ ಅಂತ. ಸೊ ಹೊರಡ್ತಿದ್ದಂಗೆ ಇನ್ನೇನು ಹಳ್ಳಿಗೆ ಎಂಟ್ರ್ ಆಗ್ತಿದ್ದಂಗೆನೇ ಆ ನೇಚರ್ ಎಷ್ಟು ಚೆನ್ನಾಗಿದೆ. ಬರೀ ಮರ ನೋಡೋದಕ್ಕೆ ಅಷ್ಟು ಖುಷಿಯಾಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸಿದೆ. ಒಂಥರ ಪೀಸ್ ಆಫ್ ಮೈಂಡ್ ಬರುತ್ತೆ. ಆ್ಯಂಡ್ ಇಟ್ ಕಂಪ್ಲೀಟ್ಲಿ ಹಿಟ್ಸ್ ಅ ಡಿಫ್ರೆಂಟ್ ವೈಬ್ ಅಂತ ಹೇಳ್ಬೋದು. ಸೊ ಹಾಗೆ ನನ್ನ ತಮ್ಮ ತುಂಬಾ ಚೆನ್ನಾಗಿ ವೈಬ್ ಮಾಡಿಕೊಂಡು ಹಾಡಾಡ್ಕೊಂಡು ಬರ್ತಾಯಿದ್ದ. ಅವ್ನು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ನಮ್ಮ ಫ್ಯಾಮ್ಲಿಗೆ. ಸೊ ಅದೊಂದು ಗ್ಲಮ್ಸ್ನ ಶೂಟ್ ಮಾಡಿಕೊಂಡೆ. ಸೊ ಹೊರಡ್ತಿರ್ಬೇಕಾದ್ರೆ ಹಾಗೆ ನಾರ್ಮಲ್ ಫ್ಯಾಮ್ಲಿ ಚಿಟ್ ಚಾಟ್ ಮಾತಾಡಿಕೊಂಡು ಹೊರಟಿದ ತಕ್ಷಣವೇ ನನಗೆ ನೋಡೋಕ್ಕೆ ಸಿಕ್ಕಿದ್ದು ದೇವರು. ನನಗೆ ತುಂಬಾ ಇಷ್ಟ ಈ ಥರ ಉತ್ಸವಗಳನ್ನೆಲ್ಲ ನೋಡೋದಕ್ಕೆ. ಹಳ್ಳಿಯ ವಾತಾವರಣ, ಅವರ ಶೈಲಿಯ ಬದುಕು ನನಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಇಲ್ಲಿಯ ಮನೆ ತುಂಬ ಇಷ್ಟ ಆಗುತ್ತೆ. ಏನೋ ಒಂದು ಮೈಂಡ್ ರಿಲ್ಯಾಕ್ಸೇಷನ್ಗೆ ಆಚೆ ಬಂದು ನಿಂತ್ಕೊಂಡ್ರೆ ಇಲ್ಲಿಯ ಸುತ್ತಮುತ್ತಲಿನ ಗದ್ದೆ, ತೋಟ ಅದನ್ನೆಲ್ಲ ನೋಡಿದ್ರೇ ಒಂಥರ ನೆಮ್ಮದಿ ಅನಿಸುತ್ತೆ. ಮಮ್ಮಿ ಮತ್ತು ಅಜ್ಜಿ ತುಂಬ ಮುದ್ದಾಗಿ ಕಾಣಿಸ್ತಿದ್ರು. ಸೊ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಮನೆಯನ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ನನ್ನ ತಮ್ಮ ಎಷ್ಟು ಉದ್ದ ಬೆಳೆದಿದ್ದಾನೆ ನೋಡಿ ನೀವೇ. ಸೊ ಇಲ್ಲಿ 3 ದೇವರು ಇದ್ದಿದ್ದು. ಸೊ ಒಂದು ಮಾಯಮ್ಮ ಹಾಗೂ ಕೆಂಪಮ್ಮ ದೇವರು ಹಾಗೂ ಆಂಜನೇಯ. ಸೊ ತಪ್ಪಾಗಿದ್ರೆ ಕ್ಷಮಿಸಿ, ಇದು ನನ್ನ ಅಜ್ಜಿ ಹೇಳಿದ್ದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ನನಗೆ ತುಂಬ ಹೆಸರುಗಳಲ್ಲಿ ನನಗೆ ತಿಳುವಳಿಕೆ ಇಲ್ಲ. ತಪ್ಪಾಗಿದ್ದರೆ ಕ್ಷಮಿಸಿ. ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ಸರಿ ಮಾಡ್ಕೋತೀನಿ. ಬಟ್ ನನ್ನ ತಿಳುವಳಿಕೆ ಮತ್ತು ನನ್ನ ಅಜ್ಜಿಯ ತಿಳುವಳಿಕೆಯ ಪ್ರಕಾರ ನಮ್ಮ ಮಾಮು ಅಂತೂ ಇಲ್ಲೇ ಅಂತಲ್ಲ, ಎಲ್ಲೇ ಹೋಗಲಿ, ಯಾವುದೇ ದೇವ್ರು ನೋಡಲಿ, ಅಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೊಂಡು ಅವ್ರ ಕಷ್ಟ ಸುಖನೆಲ್ಲ ಹೇಳ್ಕೊಂಡು ಆ ದೇವ್ರನ್ನ ನೋಡ್ಕೊಂಡೇ ಇರ್ತಾರೆ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗೆ ಈ ಥರ ಎಲ್ಲ ನೋಡೋಕ್ಕೆ ತುಂಬಾ ಇಷ್ಟ. ನನಗೆ ಅಲ್ಲಿ ಟಮಟೆ ಸೌಂಡ್ ಬಂದ್ರೇ ನನಗೊಂಥರ ಉತ್ಸಾಹ, ಉಲ್ಲಾಸ, ಅದು ಯಾಕೋ ಗೊತ್ತಿಲ್ಲ, ಬ್ಲಡ್ ಅಂತ ಅನಿಸುತ್ತೆ ನನಗೆ ತುಂಬಾ ಇಷ್ಟ. ನನಗೆ ದೇವ್ರನ್ನ ನೋಡೋದು, ಆ ಅಲಂಕಾರ ಮಾಡಿರೋದನ್ನ ನೋಡೋದು ಅಂದರೆ ತುಂಬ ಇಷ್ಟ. ಅದನ್ನು ಅವ್ರು ಎತ್ಕೊಂಡು ಅವ್ರದ್ದೇ ಶೈಲಿಯಲ್ಲಿ ಅದಕ್ಕೆ ಪೂಜೆ ಮಾಡೋದಾಗಿರ್ಬೋದು, ಅದನ್ನು ಬರ್ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನು ಕಳಿಸ್ಕೊಡೋದಾಗಿರ್ಬೋದು, ತುಂಬಾ ಚೆನ್ನಾಗಿ ನೆರವೇರಿಸಿದ್ರು ಅಲ್ಲಿ. ಸೊ ಇಲ್ಲಿ ಒಳಗಿಂದ ಪೂಜೆ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನು ಸ್ವಲ್ಪ ಆಚೆ ತೊಗೊಂಡು ಬಂದರು ದೇವ್ರನ್ನ. ಹಾಗೂ ಅದನ್ನು ಹೆಗಲ ಮೇಲೆ ಹೊತ್ಕೊಂಡು ಮುಂದೆ ತಿರ್ಗಾ ಅಲ್ಲಿ ಗೇಟ್ ಹತ್ರ ಹೋಗಿ ಮನೆಗೇನೋ ಬರ್ಮಾಡ್ಕೊಳ್ಳೋ ಥರ ಮಾಡಿಕೊಂಡ್ರು. ಸೊ ನನಗೆ ಅದ್ರ ಬಗ್ಗೆ ಕ್ಲೀನಾಗಿ ತಿಳುವಳಿಕೆ ಇಲ್ಲ ಎಂತಕ್ಕೆ ಹಾಗೆ ಮಾಡಿದ್ರು ಅಂತ. ನನ್ನ ಅಜ್ಜಿಯ ತಿಳುವಳಿಕೆಯ ಪ್ರಕಾರ ಹಾಗೂ ಅವ್ರು ನನಗೆ ಹೇಳ್ಕೊಟ್ರ ಪ್ರಕಾರ ದೇವರೇ ಹೀಗೆ ಮಾಡ್ತಾರೆ ಅಂತ. ಇಲ್ಲಿ ಇದನ್ನು ದೇವ್ರನ್ನ ಎಲ್ಲ ಆಚೆ ಹೆಗಲ ಮೇಲೆ ಎತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬರು ಬಂದು ದೇವರಿಗೆ ಪೂಜೆ ಪುನಸ್ಕಾರನ ಸಲ್ಲಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವರು ಆಸೀನರಾಗ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲಿಯ ಹಳ್ಳಿಯ ಜನದ್ದು ಹಾಗೂ ನಮ್ಮ ನಂಬಿಕೆ ಕೂಡ. ಸೊ ಇಲ್ಲಿ ಗೃಹ ಪ್ರವೇಶದಲ್ಲಿ ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ ಬೇಸಿಕ್ಲಿ ನಮ್ಮ ನಂಬಿಕೆ ಏನು ಅಂದರೆ ದೇವರು ಫಸ್ಟ್ ಬಂದು ನಮಗೆ ಆಶೀರ್ವಾದ ಮಾಡಿ ಅಂತ. ಫೋಟೋ ಹಿಡಿಯೋಕೆ ಕರ್ಕೋಗ್ರು ಅಂದರೆ ಎಮ್ಮೆ ನಿನಗೆ ಸಾಟಿ ಇಲ್ಲ, ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದಾನೆ.
ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಕಾಲು ಬದಿ ಆಗಿದೆ. ನನಗೆ ನನ್ನ ಅಜ್ಜಿ ಸ್ಲಿಪ್ಪರ್ ಹಾಕೊಂಡ್ಬಂದಿದ್ದೀನಿ. ನಾನು ಹೀಲ್ಸ್ ಆಗಲ್ಲ ಇಲ್ಲಿ ಫುಲ್. ನೋಡಿ ಫ್ರೆಂಡ್ಸ್ ಭೂಮಿಕಾ ಕೈ ಮಾಮು ಚಪ್ಪಲಿ ಹಾಕೋ ಬಂದ್ಬಿಟ್ಟಿದೆ. ಮೆಲ್ಲಗೆ ಜಂಪ್ ಮಾಡು ದಿಶಾಂತ್. ನೋಡಿ ಫ್ರೆಂಡ್ಸ್ ನನ್ನ ಕಾಲು ಬದಿ. ದಿಶಾಂತ್ ಸ್ನೇಕ್ ಗಿಗ್ ಬಂದ್ಬಿಟ್ರೆ ಬಾಯಿ ಹಾಕ್ಸ್ಕೋಬೇಕು. ನನ್ನ ಜೀವನೇ ಹೋಗ್ತಾ ಇದೆ. ಅಪ್ಪ ಎಷ್ಟು ಚೆನ್ನಾಗಿದೆ ಅಲ್ಲ. ಆ ಸೈಡ್ ಅಲ್ಲಿ ಅಡಿಕೆ ತೋಟ. ಅಡಿಕೆ ತೋಟಕ್ಕೆಲ್ಲ ಬೇಡಪ್ಪ ನನಗೆ. ಅದೇ ನೋಡ್ರಿ ಅಂತ ಅಡಿಕೆ ಕದಿತಾವ್ರೆ. ಅಡಿಕೆನೇ ಬಿಟ್ಟಿಲ್ಲ ಕದಿಯಕ್ಕೆ. ರಾಹುಲ ಇಲ್ಲಿ 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 ಮಧ್ಯದಲ್ಲಿ ನಿಂತ್ಕೊಂಡು. ನಾನು ಇಲ್ಲಿ ಊರಲ್ಲೆಲ್ಲ ತುಂಬ ಓಡಾಡೇ ಇಲ್ಲ. ನನಗೆ ಹಾಲಿಡೇಸ್ ಎಲ್ಲ ಇದ್ದಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಡ್ತಿದ್ನ. ಇಲ್ಲೆಲ್ಲ ನಾನು ಬಂದೇ ಇಲ್ಲ. ನನಗೇನು ಗೊತ್ತಿಲ್ಲ. ಇವ್ರಿಗೆಲ್ಲ ಗೊತ್ತಲ್ಲ, ಅದಕ್ಕೆ ನನ್ನ ಅಣಗಿಸ್ತಿದ್ದಾರೆ. ಭಯ ಆಗ್ತಾ ಇದೆ. ಮೊಗ ಈ ಸೈಡ್ ಬಾರೋ. ನನ್ನ ತಮ್ಮ ಎಲ್ಲರೂ ಕುಡಿತಿದ್ರು. ನನಗೆ ಟೇಸ್ಟ್ ಮಾಡೋಕ್ಕೆ ಹೇಳಿದ್ರು. ಎಷ್ಟು ಚೆನ್ನಾಗಿತ್ತು, ನೀರೊಂಥರ ಸ್ವೀಟಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್ ಅದು. ಹಾಗಿಲ್ಲೇ ಊಟ ರೆಡಿ ಆಗಿತ್ತು. ಸೊ ಊಟ ಮುಗಿಸ್ಕೊಂಡು ನಾವೆಲ್ಲ ಹೊರಡೋಣ ಅಂತ ಹೊರಟ್ವಿ. ಊಟ ಮಾತ್ರ ಅದ್ಭುತವಾಗಿತ್ತು. ನನಗಿಲ್ಲಿಯ ಮನೆ ಹೆಸರು ತುಂಬ ಇಷ್ಟ ಆಯಿತು. ಶ್ರೀ ಆಂಜನೇಯ ಸ್ವಾಮಿ ಪ್ರಸನ್ನ ಹಾಗೂ ಪರಿಶ್ರಮ ಅಂತ. ಮನೆಗಷ್ಟು ಪರಿಶ್ರಮ ಹಾಕಿ ಕಟ್ಟಿದ್ದಾರೆ ಅಂತ. ಬಿಟ್ಟೋಗಕ್ಕೆ ಮನಸ್ಸಾಗ್ತಾ ಇಲ್ಲ, ಬಟ್ ಬಿಸಿಲು ತುಂಬ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೀವು ಫ್ರೆಂಡ್ಸ್ ಏನು ತಿಂದ್ರಿ ಹೇಳಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹಾಯ್. ಊಟ ತಿಂದ್ರಾ? ಓಕೆ. ಅವ್ನು ಎಲ್ಲಿ ಫ್ರೆಂಡ್ಸ್ ಅನ್ನೋದು ಯಾವ ಯೂಟ್ಯೂಬ್ ವ್ಲಾಗಲ್ಲಿ ನೋಡಿದ್ದನ್ನು ನನಗೆ ಗೊತ್ತಿಲ್ಲ. ನಾನು ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಸಾಕು ಫ್ರೆಂಡ್ಸ್ ಅಂತ ಬರ್ತಾನೆ. ಸೊ ಅವನ ಪ್ರಕಾರ ಯೂಟ್ಯೂಬಲ್ಲೇ ಫ್ರೆಂಡ್ಸ್ ಅನ್ನೋದು ಅಂತ. ಹೆಸರು ಅರ್ಥವಮ್ಮ ಅಂತ. ಇದು ಅರ್ಥ ಇರಲ್ಲ. ಎಲ್ಲಿಂದ ಹುಡುಗ್ದಪ್ಪ ದಿಶಾಂತ್ ಹೊಡೆದು ಬಿಡ್ತೀನಿ. ಎಲ್ಲಿಂದ ಹುಡುಗ್ದೆ? ಇಲ್ಲಿದ್ರ ಮೇಲೆ ಕೂತಿತ್ತು. ಎತ್ಬಿಟ್ಟ. ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸೊ ನನ್ನ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದನ್ನು ಕ್ಯಾಪ್ಚರ್ ಮಾಡಿಕೊಂಡು ವ್ಲಾಗ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಆದಷ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಮುಂದೆ ಯಾವ ರೀತಿ ವಿಡಿಯೋ ಬೇಕು ಅಂತ. ಲೇಟ್ ಆದರೂ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನ ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತೆ. ನಿಮ್ಮ ಕನ್ನಡತಿಗೆ ಸದಾ ಪ್ರೋತ್ಸಾಹಿಸಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಲವ್ ಯು ಆಲ್.